ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಇತಿಹಾಸದಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಯ ಬಗ್ಗೆ ತಿಳ್ಕೊಳ್ಳುವ. ಯಾರೆಲ್ಲ KSOUನಲ್ಲಿ ಪ್ರಥಮ BAಯನ್ನು ಮಾಡ್ತಾ ಇದ್ದೀರೋ ಅವರಿಗಾಗಿ ಈ ಒಂದು ವಿಡಿಯೋ. ಯಾರೆಲ್ಲ ಇತಿಹಾಸವನ್ನು ತಗೊಂಡಿದ್ದೀರೋ, ಅಂದರೆ ಈಗ ನೀವು ಪ್ರಥಮ BAಗೆ ಸೇರಬೇಕಾದ್ರೆ ಕೆಲವೊಂದು ವಿಷಯಗಳ ಆಯ್ಕೆಗಳಿರ್ತದೆ. ಇತಿಹಾಸ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ ಅಥವಾ ಅರ್ಥಶಾಸ್ತ್ರ, ಈ ರೀತಿಯಾದಂಥ ವಿಚಾರಗಳಿರ್ತದೆ. ನಾನು ಇಲ್ಲಿ ತೆಗೆದುಕೊಂಡಿರುವಂತಹ ವಿಚಾರ ಮತ್ತು ನಾನು ವಿವರಣೆಯನ್ನು ಮಾಡುವಂತಹ ಪಾಠಗಳು ಅಂದರೆ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರದ ವಿಷಯ. ಇವತ್ತು ಇತಿಹಾಸದ ಬಗ್ಗೆ ತಿಳ್ಕೊಳ್ಳುವ. ಯಾರೆಲ್ಲ ಪ್ರಥಮ BAಯಲ್ಲಿದ್ದೀರೋ ನೀವು ಪುಸ್ತಕಗಳನ್ನು ನೋಡಬೇಕಾದ್ರೆ ನಿಮಗೆ ಬರುವಂಥ ಒಂದು ವಿಚಾರ, ಇಷ್ಟನ್ನೆಲ್ಲ ನಾನು ಯಾವ ರೀತಿ ಓದ್ಕೊಳ್ಳೋದು, ಇದಕ್ಕೆ ಓದಲಿಕ್ಕೆ ಸಮಯ ಸಾಕಾಗ್ತದಾ, ನಾನು ಪರೀಕ್ಷೆಗೆ ಬರಿಬಹುದಾ ಎನ್ನುವಂಥ ಪ್ರಶ್ನೆಗಳು ಬರ್ತದೆ. ಹಾಗೆ ತುಂಬಾ ಟೆನ್ಷನ್ ಕೂಡ ಆಗ್ತದೆ. ನನಗೆ ಓದಲಿಕ್ಕೆ ಕಷ್ಟ ಆಗ್ತಾ ಇದೆ, ಇದನ್ನೆಲ್ಲ ಓದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂತಹ ನಿಮ್ಮ ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ. ಹೌದು, ಆರಂಭದಲ್ಲಿ ನಾನು ಕೂಡ ಪ್ರಥಮ BAಗೆ ಸೇರಿದಾಗ ಈ ಪುಸ್ತಕಗಳನ್ನೆಲ್ಲ ನೋಡಬೇಕಾದ್ರೆ ನನಗೆ ಬಂದಿರುವಂತಹ ವಿಷಯ, ಈ ಸಲ ಪರೀಕ್ಷೆಗೆ ಬರೆಯುವುದು ಬೇಡ, ನೆಕ್ಸ್ಟ್ ಇಯರ್ ಪರೀಕ್ಷೆಗೆ ಬರೆಯುವ. ಯಾಕಂದರೆ ಅದು ಅಷ್ಟೂ ಇದೆ, ಅಷ್ಟೊಂದು ಯಾರು ನನಗೆ ಹೇಳಿಕೊಡ್ತಾರೆ. ಯಾಕಂದರೆ ದೂರ ಶಿಕ್ಷಣ ಅಂತ ನಾವು ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ನಮಗೆ ಯಾವುದೇ ರೀತಿಯ ಟೀಚರ್ಸ್, ಗುರುಗಳು ಇರೋದಿಲ್ಲ. ನಾವೇ ಓದ್ಕೊಳ್ಬೇಕು, ನಾವೇ ನಮ್ಮ ಪ್ರಯತ್ನವನ್ನು ಮಾಡಬೇಕು, ನಾವೇ ಓದ್ಕೊಂಡು ಪರೀಕ್ಷೆಗೆ ಬರೀಬೇಕಾಗಿರುವಂಥದ್ದು. ಆದ್ದರಿಂದ ಏನಾಗಿರ್ತದೆ ಅಂದರೆ ನಮಗೆ ಸ್ವಲ್ಪ ಟೆನ್ಷನ್ ಆಗಿರ್ತದೆ. ಹಾಗೆ ಯಾವ ಪ್ರಶ್ನೆಗಳನ್ನು ಓದಬೇಕು ಎನ್ನುವಂತಹ ಚಿಂತೆ ಕೂಡ ಕಾಡ್ತಾ ಇರ್ತದಲ್ವ. ಆವಾಗ ನಾನು ಹೇಳುವಂಥ ವಿಚಾರ ಅಂದರೆ, ಏನು ಚಿಂತೆ ಮಾಡಬಾರ್ದು, ಟೆನ್ಷನ್ ಮಾಡ್ಕೊಳ್ಬಾರ್ದು, ಆರಾಮದಲ್ಲಿ ಓದ್ಕೊಳ್ಬೇಕು. ಆದರೆ ತಯಾರಿ ಮುಖ್ಯ. ಯಾವ ರೀತಿ ತಯಾರಿ ಮುಖ್ಯ ಅಂದರೆ, ಮೊದಲಿಗೆ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಬೇಕು. ಈ ಮುಖ್ಯವಾದ ಪ್ರಶ್ನೆ ಅಂದರೆ ಏನು, ಎಲ್ಲಿರ್ತದೆ ಅಂತ ಕೇಳಿದರೆ, ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ಬೇಕು ಸ್ನೇಹಿತರೆ. ಹಳೆಯ ಪ್ರಶ್ನೆ ಪತ್ರಿಕೆ ಎಲ್ಲಿರ್ತದೆ, ನೀವು ಗೂಗಲಲ್ಲಿ ನೋಡಿ, ಅಲ್ಲಿ ಓಲ್ಡ್ ಕ್ವಶನ್ ಪೇಪರ್, KSOUನವರ ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿ. ಅಥವಾ ನೀವು ಬೇರೆ ಯೂನಿವರ್ಸಿಟಿಯಲ್ಲಿ ಕಲಿತಾ ಇದ್ದೀರಿ ಅಂತಾದರೆ, ಬೇರೆ ಕಡೆ ನೀವು ಡಿಗ್ರಿಯನ್ನು ಮಾಡ್ತಾ ಇದ್ದೀರಿ ಅಂತಾರೆ, ಆ ಕಾಲೇಜಿನ ಒಂದು ವೆಬ್ಸೈಟಿಗೆ ಹೋಗಿ ಅಲ್ಲಿ ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿದರೆ ಖಂಡಿತವಾಗಿಯೂ ಅದು ಸಿಗ್ತದೆ. ಅದು ಸಿಕ್ಕಿದ ನಂತರ ಅದರಲ್ಲಿ ನಿಮಗೆ ಯಾವ ವರ್ಷದ್ದು ಬೇಕು, ಇವಾಗ 2025, 2024ರ ಪ್ರಶ್ನೆ ಪತ್ರಿಕೆ, 23ರ ಪ್ರಶ್ನೆ ಪತ್ರಿಕೆ, 22ರ ಪ್ರಶ್ನೆ ಪತ್ರಿಕೆ ಅಂತ ಹಾಕ್ಕೊಂಡು ನೋಡ್ಕೊಳ್ಬೇಕು. ಆವಾಗ ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಳ್ಳಿ. ಈ 3 ವರ್ಷದಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನು ಗುರುತನ್ನು ಹಾಕ್ಕೊಳ್ಳಿ. ಈ ರೀತಿ ಗುರುತನ್ನು ಹಾಕ್ಕೊಳ್ಳಿ. ಅದ ನಂತರ ನೀವು ಓದಲಿಕ್ಕೆ ಆರಂಭ ಮಾಡಿ. ಯಾವುದನ್ನು ಮೊದಲು ಓದಬೇಕು ಎನ್ನುವಂತಹ ಒಂದು ಯೋಚನೆ ಬರ್ತದೆ. ಬ್ಲಾಕ್ 1, 2, 3, 4 ಬ್ಲಾಕ್ನಿಂದಲೂ ಕೂಡ ಒಂದು 2-3 ಪ್ರಶ್ನೆಗಳು ನಿಮಗೆ ಗೊತ್ತಿರಲೇಬೇಕು. ಯಾಕಂದರೆ ಅವರು 4 ಬ್ಲಾಕಿನಿಂದಲೂ ಕೂಡ ಪ್ರಶ್ನೆಗಳನ್ನು ಕೊಡ್ತಾರೆ. ಇವಾಗ ನಾನು ಯಾವ ರೀತಿ ಓದೋದು ಅಂತ ನಿಮಗೆ ಒಂದು ತಿಳಿಸ್ಕೊಡ್ತೇನೆ. ಈಗ ನಾವು ಬ್ಲಾಕ್ 4 ತಗೊಳ್ಳುವ. ಒಮ್ಮೆ ಓದಲಿಕ್ಕೆ ನೀವು ಆರಂಭ ಮಾಡ್ತಾ ಇದ್ದೀರಿ ಅಂತ ಆದರೆ, ಆವಾಗ ನಿಮಗೆ ಓದ್ತಾ ಹೋಗಿ, ಅದರೊಳಗಿರುವಂಥ ವಿಚಾರವನ್ನು ಓದ್ತಾ ಹೋಗಿ. ಆವಾಗ ಏನೂ ಅರ್ಥ ಆಗಲಿಲ್ಲ ಅಂತಾದರೆ ಏನು ಮಾಡಬೇಕು ಅಂದರೆ, ಅಲ್ಲಿಗೆ ಅದನ್ನು ನಿಲ್ಲಿಸಿ ನಂತರದ ಬ್ಲಾಕಿಗೆ ಹೋಗಿ ಅಥವಾ ನಂತರದ ಪ್ರಶ್ನೆಗೆ ಹೋಗಿ. ಯಾವ ಪ್ರಶ್ನೆ ಉತ್ತರ ಯಾವುದಾದ್ರೂ ಒಂದು ನಮ್ಮ ಮನಸ್ಸಿಗೆ ಹತ್ತಿರ ಅನ್ನಿಸ್ತದೆ, ಯಾವುದೋ ಒಂದು ಉತ್ತರ ನಮಗೆ ಓದುವ ಅಂತ ಅನ್ನಿಸ್ತದೆ, ಅದನ್ನು ಓದ್ತಾ ಹೋಗಿ. ಆರಂಭದಲ್ಲಿ ಪುಸ್ತಕವನ್ನು ನೋಡಬೇಕಾದ್ರೆ ಪ್ರತಿಯೊಬ್ಬರಿಗೆ ಏನು ಅನ್ನಿಸುವಂಥದ್ದು ಅಂದರೆ, ಇಷ್ಟೆಲ್ಲ ಓದಬೇಕಾ, ಓದೋದು ಹೇಗಪ್ಪ ಎನ್ನುವಂಥದ್ದು ಖಂಡಿತವಾಗಿ ಬರ್ತದೆ. ಆವಾಗ ನಾವು ಮಾಡಬೇಕಾಗಿರುವಂಥ ಕೆಲಸ ಅಂದರೆ, ಈಗ ನೋಡಿ, ಒಂದು ಬ್ಲಾಕ್ 4ರಲ್ಲಿ ಹೋಗುವ. ಬ್ಲಾಕ್ 4ರಲ್ಲಿ 3 ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಒಂದನ್ನು ಅವರು ಕೇಳ್ತಾರೆ, ರಿಪೀಟ್ ಆಗಿ ಬರುವಂತಹ ಪ್ರಶ್ನೆಗಳು. ಯಾಕಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಅಂತ ನಿಮಗೆ ಕಾಣ್ತದೆ. ಅದು ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಇದೆಲ್ಲ ಕೂಡ 15 ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು. ಅಂದರೆ ಕೆಲವೊಮ್ಮೆ 10 ಅಂಕ ಕೂಡ ಬದಲಿಸಿ ಕೊಡ್ಬೋದು. ಆದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಈ ರಾಜರುಗಳ ಸುಧಾರಣೆಗಳು, ಆಡಳಿತ ಸುಧಾರಣೆಗಳ ಬಗ್ಗೆ ಅವರು ಕೇಳುವಂಥದ್ದು. ಬ್ಲಾಕ್ 4ರಲ್ಲಿ ಪುಟ ಸಂಖ್ಯೆ 261 ತೆಗೀರಿ. ಪುಟ ಸಂಖ್ಯೆ 261ಕ್ಕೆ ಹೋಗುವ ನಾವು. 261ರಲ್ಲಿ ನಾವು ಪ್ರಯತ್ನ ಪಡಬೇಕು. ಯಾವುದು ವಿಷಯ ಆದರೂ ಕೂಡ ಹಾಗೆ ಕಷ್ಟ ಏನೂ ಇಲ್ಲ. ನಾವು ಅದನ್ನು ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ಎಲ್ಲವೂ ಕೂಡ ಸುಲಭ ಸ್ನೇಹಿತರೆ. ಯಾವುದು ಕೂಡ ಕಷ್ಟ ಇಲ್ಲ. ಅದಕ್ಕೆ ತಯಾರಿಯನ್ನು ಮಾಡಿಕೊಳ್ಬೇಕು. ಈಗ ನೀವು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಬರೆಯಿರಿ.
ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳನ್ನು ಕೇಳ್ತಾರೆ. ನಿಮಗೆ ಆವಾಗ ಅಲ್ಲಾವುದ್ದೀನ್ ಖಿಲ್ಜಿ ಯಾರು ಅಂತ ಮೊದಲಿಗೆ ಗೊತ್ತಿರಬೇಕು. ಯಾಕಂದರೆ ನಾವು ಪೀಠಿಕೆಯಲ್ಲಿ ಬರಿಬೇಕಾದ್ರೆ ಆರಂಭದಲ್ಲಿ ಬರಿಬೇಕಲ್ವ. ಅಲ್ಲಾವುದ್ದೀನ್ ಖಿಲ್ಜಿ ಅಂದರೆ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ ಅಂದರೆ ಮಧ್ಯಕಾಲದ ಭಾರತದ ಇತಿಹಾಸದ ಪ್ರಸಿದ್ಧ ದೊರೆ. ನಮಗೆ ಹೇಗೂ ಗೊತ್ತಿದೆ, ಈ ರಾಜರೆಲ್ಲ ಇದ್ದದ್ದು ಈಗಿನ ಕಾಲದಲ್ಲಿ ಅಲ್ಲ ಅಲ್ವಾ. ಈ ರಾಜರುಗಳೆಲ್ಲ ಇದ್ದದ್ದು ಹಿಂದಿನ ಕಾಲದಲ್ಲಿ. ಹಿಂದಿನ ಕಾಲ ಅಂದರೆ ನಮ್ಮ ಗತಕಾಲದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ರಾಜರುಗಳೆಲ್ಲ ಇದ್ದಿರುವಂಥದ್ದು. ಅದನ್ನು ನಾವು ಬರಿಬೇಕು. ಅಲ್ಲಾವುದ್ದೀನ್ ಖಿಲ್ಜಿಯವರು ಭಾರತದ ಇತಿಹಾಸದ ಪ್ರಸಿದ್ಧ ದೊರೆಯಾಗಿರುವಂಥದ್ದು. ಉತ್ತಮ ಆಡಳಿತಗಾರರಾಗಿದ್ದಾರೆ, ಉತ್ತಮ ದಿಗ್ವಿಜಯ. ಈಗ ಅದೆಲ್ಲ ನಾವು ಮಾಮೂಲಿಯಾಗಿ ಬರೆಯುವಂಥದ್ದು ಅಂದರೆ ಸಾಮಾನ್ಯವಾಗಿ ಎಲ್ಲ ರಾಜರು ಕೂಡ ಆಡಳಿತವನ್ನು ಮಾಡಿರ್ತಾರೆ. ಎಲ್ಲ ರಾಜರು ಕೂಡ ಯುದ್ಧದಲ್ಲಿ ಭಾಗವಹಿಸ್ತಿರ್ತಾರೆ. ಎಲ್ಲ ರಾಜರು ಕೂಡ ಒಂದಲ್ಲ ಒಂದು ಯುದ್ಧದಲ್ಲಿ ಗೆದ್ದಿರ್ತಾರಲ್ವ. ನಾವು ಬರಿಬೇಕಾದ್ರೆ ಬರೆಯುವಂಥದ್ದು ನಮಗೆ ಗೊತ್ತಿದೆಯೋ ಗೊತ್ತಿಲ್ಲವೋ, ನಾವು ಬರೆಯುವಾಗ ರಾಜರ ಬಗ್ಗೆ ಬರಿಬೇಕಾದ್ರೆ ಎಲ್ಲ ರಾಜರು ಒಂದೇ ರೀತಿಯಲ್ಲಿ. ಈಗ ಅಲ್ಲಾವುದ್ದೀನ್ ಖಿಲ್ಜಿ ಇವು ಭಾರತದ ಪ್ರಸಿದ್ಧ ದೊರೆ. ಆತನು ಶ್ರೇಷ್ಠ ಸುಲ್ತಾನನಾಗಿದ್ದಾನೆ, ಉತ್ತಮ ದಿಗ್ವಿಜಯಿಯಾಗಿದ್ದಾನೆ, ಅನೇಕ ಕಡೆ ದಂಡಯಾತ್ರೆಗಳನ್ನು ಮಾಡಿದ್ದಾನೆ, ಸಮರ್ಥ ರಾಜನಾಗಿದ್ದಾನೆ, ಉತ್ತಮ ಆಡಳಿತ ಸುಧಾರಣೆಗಳನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನು ಬರೆಯುವಂಥದ್ದು. ಪ್ರತಿಯೊಬ್ಬರು ರಾಜರು ಕೂಡ ಆಡಳಿತ ಸುಧಾರಣೆಗಳನ್ನು ಮಾಡಿದ್ದಾರೆ. ಪ್ರತಿಯೊಬ್ಬ ರಾಜರು ಕೂಡ ಬೇರೆ ಬೇರೆ ರೀತಿಯ ದಂಡಯಾತ್ರೆಗಳನ್ನೆಲ್ಲ ಹೋಗಿದ್ದಾರೆ. ಆದ್ದರಿಂದ ನಾವು ಯಾವುದೇ ರಾಜರ ಬಗ್ಗೆ, ಯಾವುದೇ ಆಡಳಿತದ ಬಗ್ಗೆ ಕೇಳಿದಾಗ ನಾನು ನಿಮಗೆ ಸುಲಭವಾಗುವ ರೀತಿಯಲ್ಲಿ ಹೇಳಿಕೊಡುವಂಥದ್ದು, ಯಾವುದೇ ರಾಜರ ಬಗ್ಗೆ ಅವರ ಆಡಳಿತ ಸುಧಾರಣೆಗಳನ್ನು ಬರೀರಿ ಅಂತ ಕೇಳಿದಾಗ ನಾವು ಈ ರೀತಿಯಾಗಿ ಆರಂಭಿಸಬೇಕು. ಇನ್ನು ಯಾವುದೇ ಪ್ರಶ್ನೆ ಬರಲಿ, ಸ್ಕಿಪ್ ಮಾಡಿ ಬರಬೇಡಿ. ನಿಮಗೆ ಏನು ಗೊತ್ತಿದೆಯೋ ನಿಮ್ಮ ಮನಸ್ಸಿನಲ್ಲಿ ಆ ವಿಚಾರವಾಗಿ ಏನೆಲ್ಲ ವಿಷಯಗಳು ಬರ್ತದೋ ಅದನ್ನೆಲ್ಲ ಬರೆದು ಬನ್ನಿ, ಬಿಟ್ಟು ಬರಬೇಡಿ. ನಿಮಗೆ ಈಗ ಇತಿಹಾಸ ಅಂತ ನಾವೀಗ ತಗೊಂಡಿದ್ದೇವೆ. ಇತಿಹಾಸದಲ್ಲಿ ಪ್ರತಿಯೊಬ್ಬರು ಕೂಡ ಪಾಸಾಗ್ತೀರ. ಈ ರೀತಿಯ ಕೆಲವೊಂದು ಟ್ರಿಕ್ಸ್ಗಳು, ಈ ರೀತಿಯ ಕೆಲವೊಂದು ಯೋಚನೆಗಳು ನಿಮ್ಮಲ್ಲಿದ್ದರೆ ಪ್ರತಿಯೊಬ್ಬರು ಕೂಡ ಪಾಸಾಗ್ತೀರಾ. ಯಾವುದೇ ರೀತಿಯ ಚಿಂತೆ ಬೇಡ. ಖಂಡಿತವಾಗಿಯೂ ಒಂದು ರೀತಿಯ ತಯಾರಿಯನ್ನು ಮಾಡಿಕೊಂಡ್ರೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಪದವಿಯನ್ನು ಪಡೀಲಿಕ್ಕೆ ಸಾಧ್ಯ. ಅದರಿಂದ ಈಗ ನಾವು ಇತಿಹಾಸದಲ್ಲಿ ಯಾವ ರೀತಿ ಎಲ್ಲವನ್ನು ಓದ್ಕೊಳ್ಬೇಕು ಎನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತಾನೆ. ಈಗ ರಾಜರುಗಳ ಬಗ್ಗೆ ಬರ್ದಾಯಿತು. ಇನ್ನು ಅವರು ಕೇಳಿರುವಂತಹ ಪ್ರಶ್ನೆ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳನ್ನು ಬರೆಯಿರಿ ಅಂತ ಕೇಳುವಂಥದ್ದು. ಏನೆಲ್ಲ ಆಡಳಿತ ಸುಧಾರಣೆಗಳು? ಆರಂಭದಲ್ಲಿ ಬರಿಬೇಕಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಮಹಾದಂಡನಾಯಕನಾಗಿದ್ದ, ದಕ್ಷ ಆಡಳಿತಗಾರನೂ ಆಗಿದ್ದ. ಆಡಳಿತದ ಉದ್ದೇಶ ತನ್ನ ಪರಮಾಧಿಕಾರದ ಪ್ರತಿಷ್ಠೆ, ತನ್ನ ಖಜಾನೆಯನ್ನು ತುಂಬಿಸಿಕೊಳ್ಳುವುದಾಗಿತ್ತೇ ಹೊರತು ಪ್ರಜೆಗಳ ಯೋಗಕ್ಷೇಮವಲ್ಲ. ಈಗ ಪ್ರತಿಯೊಬ್ಬ ರಾಜರು ಆಡಳಿತವನ್ನು ಮಾಡ್ತಾರೆ, ದಂಡಯಾತ್ರೆಗಳನ್ನು ಮಾಡ್ತಾರೆ, ಯುದ್ಧಗಳನ್ನು ಮಾಡ್ತಾರೆ, ದಿಗ್ವಿಜಯವನ್ನು ಕೂಡ ಪಡೆದಿರ್ತಾರೆ. ಯಾವುದೋ ಒಂದು ಕಾರಣದಿಂದ ಸಾವನ್ನಪ್ತಾರೆ, ಯಾವುದೋ ಒಂದು ಯುದ್ಧದಲ್ಲಿ ಸಾವನ್ನಪ್ತಾರೆ. ಆರಂಭದಲ್ಲಿ ರಾಜರ ಬಗ್ಗೆ ಆ ರೀತಿ ಬರೀರಿ. ಇನ್ನು ಸುಧಾರಣೆಗಳನ್ನು ಕೇಳಿದರೆ ಪ್ರತಿಯೊಬ್ಬ ರಾಜ್ಯರು ಕೂಡ ಎಲ್ಲ ರೀತಿಯ ಆಡಳಿತಗಳನ್ನು ಮಾಡ್ತಾರೆ. ಕೇಂದ್ರ ಆಡಳಿತ ಸುಧಾರಣೆಗಳು ಮಾಡ್ತಾರೆ. ಸೈನ್ಯದ ಮೊದಲೆಲ್ಲ ಸೈನ್ಯ ಇತ್ತು, ಇವಾಗ ಮಿಲಿಟ್ರಿ ಅಂತೆಲ್ಲ ನೀವು ಕೇಳಿರ್ತಾರಲ್ವ. ಈಗೆಲ್ಲ ನಾವು ಮಿಲಿಟ್ರಿ ಇರುವಂಥದ್ದು ಯೋಧರು ಅಂತ ನಾವು ಹೇಳ್ತೇವೆ. ಆವಾಗ ಅಂದರೆ ಅಂದಿನ ಕಾಲದಲ್ಲಿ ರಾಜರು ಇದ್ದಂತಹ ಕಾಲದಲ್ಲಿ ನಾವೇನು ಹೇಳ್ತಾ ಇದ್ದೆವು, ಅವರನ್ನೆಲ್ಲ ಸೈನಿಕರು ಇದ್ದದ್ದು. ಈಗ ಕೂಡ ಸೈನಿಕರೇ, ಆದರೆ ಈಗ ಹೇಳುವ ರೀತಿ ಬೇರೆ. ಆಗ ರಾಜರುಗಳು ಅದನ್ನು ನೋಡ್ಕೊಳ್ತಾ ಇದ್ದದ್ದು. ಆವಾಗ ಆ ಸೈನ್ಯವನ್ನು ಸುಧಾರಣೆಯನ್ನು ಮಾಡ್ತಾಯಿದ್ರು. ಕೇಂದ್ರ ಆಡಳಿತ, ಸೈನ್ಯದ ಸುಧಾರಣೆಯನ್ನು ಮಾಡುವಂಥದ್ದು, ಹಣಕಾಸುಗಳ ಸುಧಾರಣೆಯನ್ನು ಮಾಡುವಂಥದ್ದು, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಸುಧಾರಣೆಗಳನ್ನೆಲ್ಲ ಮಾಡ್ತಾ ಹೋದರು. ಭೂ ಕಂದಾಯ ಮುಖ್ಯವಾಗಿ ಹಿಂದಿನ ಕಾಲದಲ್ಲಿ ನಾವು ನೋಡಿದರೆ ಕಂದಾಯವನ್ನೆಲ್ಲ ಮಾಡುವಂಥದ್ದು. ರಾಜರು ಈ ಕಂದಾಯದ ವಿಷಯದಲ್ಲಿ ತುಂಬಾ ಆಲೋಚನೆ ಮಾಡ್ತಾಯಿದ್ರು. ಒಂದೊಂದು ರೀತಿಯ ವ್ಯವಸ್ಥೆಗಳನ್ನು, ಒಂದೊಂದು ರೀತಿಯ ನಿಯಮಗಳನ್ನು ತರ್ತಾಯಿದ್ರು. ಈ ಕಂದಾಯ ಎನ್ನುವಂಥದ್ದು ಈಗ ನಾವು ಕೊಡ್ತಾ ಇರುವಂತಹ ಟ್ಯಾಕ್ಸ್ ಈಗ ಕೂಡ ಅದೇ ರೀತಿಯಲ್ಲಿ ಮುಂದುವರೆದಿದೆ. ಅಂದರೆ ಆವಾಗ ಭೂಕಂದಾಯ, ನಾವು ಮೊದಲಿನ ಕಾಲದಲ್ಲಿಯೂ ಕೂಡ ಕಂದಾಯಗಳನ್ನು ಕಟ್ತಾ ಬರ್ತಾಯಿದ್ರು. ಆದರೆ ಒಂದೊಂದು ಪರಿಸ್ಥಿತಿಗೆ ಒಂದೊಂದು ರೀತಿಯಲ್ಲಿ ಇತ್ತು.
ಇವಾಗ ಕೂಡ ನಾವು ಟ್ಯಾಕ್ಸ್ಗಳನ್ನು ಕಟ್ತೇವೆ, ಕಂದಾಯಗಳನ್ನು ಕಟ್ತೇವೆ. ಆದರೆ ಈಗ ಇರುವಂತಹ ರೀತಿಯೇ ಬೇರೆ, ಮೊದಲಿರುವಂಥ ರೀತಿಯೇ ಬೇರೆ. ಆದರೆ ಆರಂಭದಿಂದ ಈಗ ತನಕ ಯಾವಾಗ ಒಂದು ಆಡಳಿತ ಅಂತ ಆರಂಭ ಆಗ್ತದೆ, ಆ ಆಡಳಿತ ಅಂತ ಬಂದಾಗ ಅಲ್ಲಿ ಎಲ್ಲವೂ ಕೂಡ ಇರುವಂಥದ್ದು. ಈಗ ಕೂಡ ಒಂದು ಕೇಂದ್ರ ಆಡಳಿತ ಇರ್ಬೋದು, ಸೈನಿಕರ ಒಂದು ಸುಧಾರಣೆಗಳನ್ನು ಮಾಡುವಂಥದ್ದು ಇರ್ಬೋದು, ಮಿಲಿಟರಿ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಇರುವಂಥದ್ದು, ಟ್ಯಾಕ್ಸ್ಗಳನ್ನೆಲ್ಲ ಕಟ್ತಾ ಇರುವಂಥದ್ದು, ಹಣಕಾಸಿನ ವ್ಯವಹಾರಗಳನ್ನೆಲ್ಲ ಮಾಡ್ತಾ ಇರುವಂಥದ್ದು ಆಗಿನ ಕಾಲದಲ್ಲಿ ಕೂಡ ಮಾಡ್ತಾಯಿದ್ರು, ಈಗಿನ ಕಾಲದಲ್ಲಿ ಕೂಡ ಅದನ್ನೇ ಮಾಡ್ತಾ ಇರುವಂಥದ್ದು. ಆದರೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು, ಸಣ್ಣ ಪುಟ್ಟ ನಿಯಮಗಳಿರ್ಬೋದು, ಅವೆಲ್ಲ ಬದಲಾವಣೆಗಳಾಗಿದೆಯಷ್ಟೇ ಹೊರತು ಅದೇ ರೀತಿಯ ಒಂದು ವ್ಯವಹಾರಗಳನ್ನು, ಆಡಳಿತಗಳನ್ನು ಮಾಡುವಂಥದ್ದು. ಅದರಿಂದ ಈಗ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಸುಧಾರಣೆಯನ್ನು ಬರೀರಿ ಅಂತ ಹೇಳಿದಾಗ ನಾವು ಒಂದು ಕೇಂದ್ರ ಆಡಳಿತ ಸುಧಾರಣೆ, ಸೈನ್ಯದ ಸುಧಾರಣೆ, ಭೂಕಂದಾಯ, ಬೆಲೆ ನಿಗದಿ ಮಾಡುವಂಥದ್ದು, ಮಾರುಕಟ್ಟೆಯ ನಿಯಂತ್ರಣ, ಇದೆಲ್ಲ ರಾಜರು ಕೂಡ ಮಾಡ್ತಾರೆ. ಮಾರುಕಟ್ಟೆ ನಿಯಂತ್ರಣವನ್ನು ಮಾಡುವಂಥದ್ದು, ಬೆಲೆ, ಒಂದು ಹಣಕ್ಕೆ ಇಷ್ಟಿಷ್ಟು ಬೆಲೆ ಎನ್ನುವಂಥ ಬೆಲೆ ನಿಗದಿ ಮಾಡುವಂಥದ್ದು, ಭೂಕಂದಾಯದ ವ್ಯವಸ್ಥೆ ಮಾಡುವಂಥದ್ದು, ಸೈನ್ಯದ ಸುಧಾರಣೆ ಮಾಡುವಂಥದ್ದು, ಹಣಕಾಸಿನ ಸುಧಾರಣೆ ಮಾಡುವಂಥದ್ದು, ಕೇಂದ್ರಾಡಳಿತ ಸುಧಾರಣೆಯನ್ನು ಮಾಡುವಂಥದ್ದು. ಇಷ್ಟು ಪಾಯಿಂಟ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಈ ಪಾಯಿಂಟ್ಸ್ಗಳನ್ನು ಪ್ರತಿಯೊಬ್ಬ ರಾಜರ ಆಡಳಿತದಲ್ಲಿ ಕೂಡ ನೀವು ಬರಿಬೇಕು. ಯಾಕಂದರೆ ಪ್ರತಿಯೊಬ್ಬ ರಾಜರು ಕೂಡ ಆ ರೀತಿ ಆಡಳಿತಗಳನ್ನು ಮಾಡಿದ್ದಾರೆ. ಅದರಿಂದ ಪ್ರತಿಯೊಬ್ಬರ ಯಾವುದೇ ಒಬ್ಬ ರಾಜರ ಆಡಳಿತ ಸುಧಾರಣೆಗಳ ಬಗ್ಗೆ ಕೇಳಿದಾಗ ಈ ಪಾಯಿಂಟ್ಸ್ಗಳು ಸರಿಯಾಗಿ ನೆನಪಲ್ಲಿ ಇರಬೇಕು. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ ಯಾವ ರೀತಿಯ ವ್ಯವಹಾರಗಳನ್ನು, ಯಾವ ರೀತಿಯ ವಿಷಯಗಳನ್ನು ಅದರೊಳಗೆ ಹಾಕಿದ್ದಾರೆ ಎನ್ನುವಂಥದ್ದು ನೋಡ್ತಾ ಹೋಗುವ. ಈಗ ಕೇಂದ್ರ ಆಡಳಿತ ಪದ್ಧತಿಯನ್ನು ಮಾಡಿದರು ಅಲ್ಲಾವುದ್ದೀನ್ ಖಿಲ್ಜಿ, ಕೇಂದ್ರಾಡಳಿತವನ್ನು ಮಾಡಿದರು. ಅಲ್ಲಾವುದ್ದೀನ್ ಖಿಲ್ಜಿ ಬಲಿಷ್ಠವಾದ ಕೇಂದ್ರಾಡಳಿತವನ್ನು ಸ್ಥಾಪಿಸಿ ತಾನೇ ಅದರ ಮುಖ್ಯಸ್ಥರಾದರು. ಆಡಳಿತದಲ್ಲಿ ಉಲ್ಲೇಮರ ಮತ್ತು ಶ್ರೀಮಂತ ಸರದಾರರ ಹಸ್ತಕ್ಷೇಪವನ್ನು ವಿರೋಧಿಸಿ ಅವರನ್ನು ಸೇವಕರ ಸ್ಥಿತಿಗೆ ತಂದರು. ಕೇಂದ್ರ ಆಡಳಿತದಲ್ಲಿ ಸುಧಾರಣೆಗಳನ್ನು ಮಾಡುವಾಗ ಬೇರೆ ಬೇರೆ ರೀತಿಯ ಮಂತ್ರಿಗಳನ್ನು ಆಯ್ಕೆ ಮಾಡಿಕೊಂಡು ಆ ಮಂತ್ರಿಗಳಿಗೆ ಬೇರೆ ಬೇರೆ ಸ್ಥಾನಗಳನ್ನು ನೀಡಿ ಅವರೇ ಅದರ ಮುಖ್ಯಸ್ಥರಾಗಿ ಕೆಲಸಗಳನ್ನು ಮಾಡಿದರು. ಅನೇಕ ಪ್ರಾಂತ್ಯಗಳನ್ನು ಮಾಡುವುದು, ಅಲ್ಲಿ ಆವಾಗ ಈ ರಾಜರೇ ನ್ಯಾಯಾಧೀಶರಾಗಿ ಕೆಲಸವನ್ನು ಮಾಡುವಂಥದ್ದು, ನ್ಯಾಯಗಳನ್ನು ಇದು ಮಾಡುವಂಥದ್ದು. ಅದಕ್ಕೆ ಪ್ರತ್ಯೇಕವಾದ ಪಾಯಿಂಟ್ಸ್ ಬರೀರಿ. ನ್ಯಾಯಾಡಳಿತ ಸುಧಾರಣೆ, ಅಲ್ಲಾವುದ್ದೀನ್ ಖಿಲ್ಜಿಯು ನ್ಯಾಯಾಡಳಿತ ಸುಧಾರಣೆಗಳನ್ನು ಉತ್ತಮವಾಗಿ ಮಾಡಿದರು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಒಂದು ನ್ಯಾಯದ ಸ್ಥಾನದಲ್ಲಿ ನಿಂತುಕೊಂಡು ಪ್ರತಿಯೊಂದು ನ್ಯಾಯಕ್ಕೆ ಉತ್ತಮವಾಗಿ ಪ್ರಯತ್ನಿಸಿದರು. ನಿಷ್ಪಕ್ಷಪಾತವಾದ ನ್ಯಾಯವನ್ನು ಅಲ್ಲಾವುದ್ದೀನ್ ಖಿಲ್ಜಿಯು ನೀಡಿದ್ದಾರೆ ಎನ್ನುವಂಥದ್ದನ್ನು ಬರ್ಕೊಳ್ಳಿ. ಇನ್ನು ಸೈನ್ಯ ಸುಧಾರಣೆ, ಈಗ ಪ್ರತಿಯೊಬ್ಬ ರಾಜ ಕೂಡ ಸೈನ್ಯವನ್ನು ಸುಧಾರಣೆ ಮಾಡ್ತಾ ಇದ್ದ. ಯಾವ ರೀತಿ ಸೈನಿಕರ ಸಂಖ್ಯೆಗಳನ್ನು ಹೆಚ್ಚಳ ಮಾಡುವುದು, ಅವರಿಗೆ ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥದ್ದು, ಅವರಿಗೆ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥದ್ದು, ಸೈನಿಕರ ಒಂದು ಅವರಿಗೆ ಒಂದು ತರಬೇತಿಗಳನ್ನು ನೀಡುವಂಥದ್ದು, ಸೈನಿಕರ ಸಂಬಳಗಳನ್ನು ಹೆಚ್ಚು ಮಾಡುವಂಥದ್ದು, ಈ ರೀತಿಯಾಗಿ ಸೈನ್ಯದ ಸುಧಾರಣೆಗಳನ್ನು ಮಾಡ್ತಾರೆ. ಇನ್ನು ಕಂದಾಯದ ವಿಷಯ ಬಂದಾಗ ಭೂಕಂದಾಯದ ವ್ಯವಸ್ಥೆ, ಭೂಕಂದಾಯದ ಖಜಾನೆಯ ಮುಖ್ಯ ಮೂಲವಾಗಿರುವುದರಿಂದ ಅದನ್ನು ಅಲ್ಲಾವುದ್ದೀನ್ ಖಿಲ್ಜಿಯು ಬೇರೆ ಬೇರೆ ರೀತಿಯಲ್ಲಿ ಕಂದಾಯವನ್ನು ಮಾಡಿದರು. ಹೆಚ್ಚಿನ ತೆರಿಗೆಯನ್ನು ವಿಧಿಸ್ತಾ ಇದ್ದರು. ಕೆಲವೊಂದು ಬಾರಿ ಅವುಗಳನ್ನು ಕಡಿಮೆ ಮಾಡ್ತಾಯಿದ್ರು. ಮನೆ ಕಂದಾಯ, ಹುಲ್ಲುಗಾವಲಿನ ತೆರಿಗೆ, ರೈತರ ತೆರಿಗೆ ಹಣದ ರೂಪದಲ್ಲಿ ಅಥವಾ ಧಾನ್ಯದ ರೂಪದಲ್ಲಿ ಸಂದಾಯ ಮಾಡಬಹುದಿತ್ತು. ನೋಡಿ, ಬೇರೆ ಬೇರೆ ರೀತಿಯ ತೆರಿಗೆಗಳನ್ನು ಹಾಕುವುದು, ಮನೆ ತೆರಿಗೆ, ಹುಲ್ಲುಗಾವಲಿನ ತೆರಿಗೆ, ಪ್ರಾಣಿ ಪಕ್ಷಿಗಳ ತೆರಿಗೆ, ಈ ರೀತಿಯಾಗಿ ಬೇರೆ ಬೇರೆ ತೆರಿಗೆಗಳನ್ನು ಹಾಕಿ ಆವಾಗೆಲ್ಲ ಏನಾಯಿತು, ಕೆಲವೊಮ್ಮೆ ಹಣದ ರೂಪದಲ್ಲಿ ಕೊಡ್ಬೋದು, ಕೆಲವೊಮ್ಮೆ ದವಸ ಧಾನ್ಯದ ರೂಪದಲ್ಲಿ ಕೂಡ ಆ ಕಂದಾಯವನ್ನು ಕೊಡ್ಬೋದಿತ್ತು. ಬೆಲೆ ನಿಗದಿ ಮಾಡುವಂಥದ್ದು, ಬೆಲೆ ನಿಗದಿ ಮಾಡೋದು, ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡಿದರು ಅಂದರೆ ಬೆಲೆ ನಿಗದಿಯನ್ನು ಮಾಡಿದರು. ಯಾಕಂದರೆ ತುಂಬ ಕಡೆ ಮೋಸ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಆ ಒಂದು ಬೆಲೆ, ಒಂದು ವಸ್ತುವಿಗೆ ಇಂತಿಷ್ಟೇ ಬೆಲೆ ನಿಗದಿ, ಅಂದರೆ ಈಗ ಎಲ್ಲ ಇರ್ತದಲ್ಲ ಫಿಕ್ಸ್ಡ್. ಕೆಲವು ನೀವು ಅಂಗಡಿಗೆಲ್ಲ ಹೋಗ್ತೀರಿ, ಅಲ್ಲಿ ಅವರು ಹೇಳ್ತಾರೆ ನಾವು ಕಡಿಮೆ ಮಾಡಿ ಸರ್ ಅಂತ ಕೇಳಿದಾಗ ಅವ್ರೇನು ಹೇಳ್ತಾರೆ, ಕಡಿಮೆ ಎಲ್ಲ ಇಲ್ಲ, ಇದು ಫಿಕ್ಸ್ಡ್ ರೇಟೇ, ಅಲ್ಲಿ ಹೊರಗೆ ಬೋರ್ಡ್ ಹಾಕಿದ್ದಾರೆ ಫಿಕ್ಸ್ಡ್ ರೇಟ್ ಅಂತ ಹೇಳಿದರೆ ನಾವು ಯಾವುದೇ ರೀತಿಯ ಕಡಿಮೆ ಮಾಡಿ ಅಂತ ಹೇಳುವ ಪ್ರಶ್ನೆಯೇ ಇಲ್ಲ ಅಲ್ಲಿ. ಅದು ಫಿಕ್ಸ್ಡ್ ರೇಟ್, ಅಷ್ಟೇ ಹಣವನ್ನು ಕೊಟ್ಟು ನಾವು ಬರಬೇಕು, ಬೇಕಾದರೆ ಅಷ್ಟೇ ಹಣವನ್ನು ಕೊಟ್ಟು ಬರಬೇಕು, ಇಲ್ಲದಿದ್ದರೆ ಬಿಟ್ಟು ಬರಬೇಕು ಆ ಒಂದು ವಸ್ತುವನ್ನು. ಅದೇ ರೀತಿ ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯು ಪ್ರತಿಯೊಂದು ಸಾಮಾನಿಗೂ, ಅಂದರೆ ಪ್ರತಿಯೊಂದು ವಸ್ತುವಿಗೂ ಕೂಡ, ಪ್ರತಿಯೊಂದು ಸಾಮಗ್ರಿಗೂ ಕೂಡ, ಪ್ರತಿಯೊಂದು ವಸ್ತುವಿಗೆ, ಪ್ರತಿಯೊಂದು ದವಸ ಧಾನ್ಯಗಳಿಗೆ, ಪ್ರತಿಯೊಂದು ಬಟ್ಟೆ, ಎಣ್ಣೆ, ಎಲ್ಲ ಸಾಮಗ್ರಿಗಳು ಕೂಡ ಒಂದು ನಿಗದಿ ಬೆಲೆಯನ್ನು ಹಾಕಿದರು. ನಿಗದಿ ಬೆಲೆಯನ್ನು ಹಾಕಿದ್ರಿಂದ ಬೆಲೆಯಲ್ಲಿ ಅಂಗಡಿಗಳೆಲ್ಲ ಪ್ರಕಟಿಸಿದರು, ನಿಗದಿತ ಬೆಲೆ, ಇದಕ್ಕೆ ಯಾವುದೇ ರೀತಿಯ ಹೆಚ್ಚು ಕಡಿಮೆ ಇಲ್ಲ. ಇಲ್ಲದಿದ್ದರೆ ಏನು ಮಾಡ್ತಾರೆ,
ರೈತರಿಂದ ಸಾಮಗ್ರಿಗಳನ್ನು ಪಡೆದುಕೊಂಡು ಅಂಗಡಿಯವರು ಏನು ಮಾಡ್ತಾರೆ, ಅದಕ್ಕೆ ಹೆಚ್ಚಿನ ಬೆಲೆಯನ್ನು ಹಾಕಿ ಮಾರಾಟ ಮಾಡ್ತಾಯಿದ್ರು. ಇದರಿಂದಾಗಿ ರೈತರಿಗೆಲ್ಲ ಅನ್ಯಾಯ, ಮೋಸ ಎಲ್ಲ ಆಗ್ತಾಯಿತ್ತು. ಆದ್ದರಿಂದ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡಿದರು, ನಿಗದಿತ ಬೆಲೆಯನ್ನು ಘೋಷಣೆ ಮಾಡಿದರು. ಇನ್ನು ಮಾರುಕಟ್ಟೆಯ ನಿಯಂತ್ರಣ. ಅಲ್ಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆಯ ನಿಯಂತ್ರಣಗಳನ್ನು ಮಾಡಿರುವಂಥದ್ದು ಅತ್ಯಂತ ಮಹತ್ವದ ವಿಚಾರ. ವ್ಯವಸ್ಥಿತವಾಗಿ ಜಾರಿಗೊಳಿಸುವಂಥದ್ದು, ಒಂದು ರೀತಿಯ ಹತೋಟಿಗಳನ್ನು ಮಾಡುವಂಥದ್ದು, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾರುಕಟ್ಟೆಯಲ್ಲಿ ಮಾಡ್ತಾಯಿದ್ರು. ಒಂದು ಆರ್ಥಿಕ ಸುಧಾರಣೆಯನ್ನು ಮಾಡುವಂಥದ್ದು ಎಲ್ಲ ಮಾಡಿ ಮಾರುಕಟ್ಟೆಗಳ ಮೇಲ್ವಿಚಾರಕರ ಮೇಲೆ ನೇಮಿಸಲಾಗಿತ್ತು. ಈ ರೀತಿಯ ಒಂದು ನಿಯಂತ್ರಣಗಳನ್ನೆಲ್ಲ ಮಾಡ್ತಾರೆ. ಈ ರೀತಿಯಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಸುಧಾರಣೆ ಆಯಿತು. ನೋಡಿ ಎಷ್ಟು ಸುಲಭ ಇದೆ, ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ಏನೂ ಕಷ್ಟ ಇಲ್ಲ. ಅದರ ಪಾಯಿಂಟ್ಸ್ಗಳನ್ನು ನೀವು ಸರಿಯಾಗಿ ತಿಳ್ಕೊಳ್ಬೇಕು. ಈ ರೀತಿಯಾಗಿ ಪ್ರತಿಯೊಬ್ಬ ರಾಜರು ಕೂಡ ಅವರ ಆಡಳಿತಗಳನ್ನು ಅದೇ ರೀತಿಯಲ್ಲಿ ಮಾಡ್ತಾ ಹೋಗ್ತಾರೆ. ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತಗಳು. ಮಹಮ್ಮದ್ ಬಿನ್ ತುಗ್ಲಕ್ ಯಾರು? ಮಹಮ್ಮದ್ ಬಿನ್ ತುಗ್ಲಕ್ ಅವರು ಮುಸ್ಲಿಂ ಸುಲ್ತಾನರು ಹೊಂದದ ಉತ್ತಮ ಗುಣಗಳನ್ನು ಅವರು ಹೊಂದಿದ್ದರು. ಅವರಿಗಿದ್ದ ಜ್ಞಾಪಕ ಶಕ್ತಿ ಅದ್ಭುತವಾಗಿತ್ತು. ಇಲ್ಲಿ ನಾನು ಪುಸ್ತಕದಲ್ಲಿರುವಂಥದ್ದನ್ನು ಓದಿ ಹೇಳ್ತಾ ಇರುವಂಥದ್ದು. ಅವರೇನು ಕೊಟ್ಟಿದ್ದಾರೆ ಅದನ್ನು ಓದುವಂಥದ್ದು. ಇಲ್ಲಿ ಯಾವುದೇ ರೀತಿಯ ಉಂಟು ಮಾಡಿ ಅಥವಾ ವಿಚಾರಗಳನ್ನು ಹೇಳ್ತಾ ಇರುವಂಥದ್ದಲ್ಲ, ಅವರು ಕೊಟ್ಟಿರುವಂಥ ವಿಚಾರಗಳನ್ನೇ ನಾನಿಲ್ಲಿ ಹೇಳ್ತಾ ಇರುವಂಥದ್ದು. ಮಹಮ್ಮದ್ ಬಿನ್ ತುಗ್ಲಕ್ ಅವರು ಜ್ಞಾಪಕ ಶಕ್ತಿ ತುಂಬ ಅದ್ಭುತವಾಗಿತ್ತಂತೆ ಅವರದು. ತರ್ಕಶಾಸ್ತ್ರ, ಖಗೋಳಶಾಸ್ತ್ರ, ತತ್ವಶಾಸ್ತ್ರ, ಗಣಿತಶಾಸ್ತ್ರ ಎಲ್ಲ ವಿದ್ವಾಂಸರಾಗಿದ್ದರು. ಅವರು ಪರ್ಷಿಯನ್, ಅರೇಬಿಕ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಕೂಡ ಹೊಂದಿದ್ದರು. ತುಂಬಾ ಹುಷಾರಿಯಾಗಿರುವಂಥ ರಾಜ. ಅಂದರೆ ಉತ್ತಮ ಆಡಳಿತ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಉತ್ತಮ ಆಡಳಿತವನ್ನು ಮಾಡಿರುವಂತಹ ರಾಜ. ಮಹಮ್ಮದ್ ಬಿನ್ ತುಗ್ಲಕರ ಆಡಳಿತ ಕ್ಷೇತ್ರದಲ್ಲಿ ಹಲವಾರು ಯೋಜನೆಗಳನ್ನು ಮಾಡಿದರು. ಭೂಕಂದಾಯದ ಸುಧಾರಣೆಗಳು. ಭೂಕಂದಾಯದಲ್ಲಿ ಸುಧಾರಣೆ ಮಾಡಿದರು. ಅವರು ಏಕರೀತಿಯ ಭೂಕಂದಾಯವನ್ನು ಜಾರಿಗೊಳಿಸುವುದರ ಮೂಲಕ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಮಾಡಿದರು. ದೋಅಬ್ ಪ್ರದೇಶಗಳಲ್ಲಿ ತೆರಿಗೆಯ ಹೆಚ್ಚಳ. ದೋಅಬ್ ಪ್ರದೇಶ ಅಂತ ಅಲ್ಲಿ ಏನು ಮಾಡಿದರು, ತೆರಿಗೆಯ ಹೆಚ್ಚಳವನ್ನು ಮಾಡ್ತಾರೆ. ದೋಅಬ್ ಪ್ರದೇಶಗಳಲ್ಲಿ ತೆರಿಗೆಯ ಹೆಚ್ಚಳಗಳನ್ನೆಲ್ಲ ಮಾಡಿದರು. ಅದಕ್ಕೂ ಕೆಲವು ಕಾರಣಗಳಿತ್ತು. ಯಾಕಂದರೆ ಕೆಲವು ದೋಅಬ್ ಪ್ರದೇಶಗಳಲ್ಲಿ ಏನು ಮಾಡಿದರು, 10 ಪಟ್ಟು ತೆರಿಗೆಯನ್ನು ಹೆಚ್ಚಿಸಿದರು. ಕಾರಣ ಏನು ಅಂದರೆ ಅಲ್ಲಿ ಜನರು ಅಧಿಕ ಶ್ರೀಮಂತರಾಗಿದ್ದರಂತೆ. ಹಾಗೆ ಅಲ್ಲಿ ಅವರು ಶ್ರೀಮಂತರಾಗಿ ದರ್ಪವನ್ನು ತೋರಿಸ್ತಾ ಇದ್ದರು. ಆದ್ದರಿಂದ ಆ ರಾಜ ಏನು ಮಾಡಿದರು, ಒಂದು ಹೆಚ್ಚಿನ ತೆರಿಗೆಯನ್ನು ವಿಧಿಸಿದರು. ರಾಜಧಾನಿಯ ಬದಲಾವಣೆ. 2 ಬಾರಿ ರಾಜಧಾನಿಯನ್ನು ಬದಲಾವಣೆ ಮಾಡಿದರು. ಇದರಿಂದಾಗಿ ಜನರಿಗೆ ತುಂಬಾ ಕಷ್ಟ ಆಯಿತು. ಅದನ್ನು ಸಂಪೂರ್ಣವಾಗಿ ಓದ್ತಾ ಹೋಗಿ, ಅದು ತುಂಬಾ ಇದರಲ್ಲಿ ವಿಷಯ ಇದೆ. ಅಂದರೆ ರಾಜಧಾನಿಯ ಬದಲಾವಣೆಯನ್ನು ಮಾಡಿರುವಂಥದ್ದು ಮಹಮ್ಮದ್ ಬಿನ್ ತುಗ್ಲಕರವರ ಆಡಳಿತದಲ್ಲಿ ಬರುತ್ತದೆ. ಕೃಷಿ ಇಲಾಖೆ ಆರಂಭ ಮಾಡಿದರು. ಒಂದು ದಿವಾನ್ ಇ ಕೋಹಿ ಎನ್ನುವಂಥ ಪ್ರತ್ಯೇಕವಾದ ಇಲಾಖೆಯನ್ನು ಮಾಡಿದರು. ಕೃಷಿ ಉತ್ಪಾದನೆ ಹೆಚ್ಚಳವನ್ನುಂಟು ಮಾಡಲಿಕ್ಕೆ ಇದು ವಿಫಲ ಆಯಿತು. ಇದು ಸರಿಯಾಗಿ ಮುಂದುವರಿಯಲಿಲ್ಲ. ನಂತರ ಸಾಂಕೇತಿಕ ನಾಣ್ಯದ ಚಲಾವಣೆಯನ್ನು ಮಾಡಿದರು. ಭಾರತೀಯ ನಾಣ್ಯ ಪದ್ಧತಿಯ ಇತಿಹಾಸದಲ್ಲಿ ಮಹಮ್ಮದ್ ಬಿನ್ ತುಗ್ಲಕರ ಕಾಲ ಒಂದು ಮೈಲಿಗಲ್ಲಿ ಅಂತ ಹೇಳ್ತಾರೆ. ಏಕೆಂದರೆ ಸುಲ್ತಾನರು ವೈಜ್ಞಾನಿಕ ತಳಹದಿಯ ಮೇರೆಗೆ ನಾಣ್ಯಗಳನ್ನು ಸುಧಾರಿಸುವ ಕ್ರಮಗಳನ್ನು ಕೈಗೊಂಡರು. ಅವಾಗೆಲ್ಲ ನಾಣ್ಯ ಸುಧಾರಣೆ ಮಾಡುವಂಥದ್ದು. ಬೇರೆ ಬೇರೆ ರಾಜರು ಏನು ಮಾಡ್ತಾಯಿದ್ರು, ಒಬ್ಬೊಬ್ಬ ರಾಜರು ಕೂಡ ಒಂದೊಂದು ರೀತಿಯ ನಾಣ್ಯವನ್ನು ಮಾಡುವಂಥದ್ದು. ಕೆಲವೊಂದು ನಾಣ್ಯದಲ್ಲಿ ರಾಜರ ಚಿತ್ರ, ಕೆಲವೊಂದರಲ್ಲಿ ರಾಣಿಯ ಚಿತ್ರ, ಕೆಲವೊಂದರಲ್ಲಿ ಅವರಿಗೆ ಇಷ್ಟವಾದಂಥ ಕೆಲವೊಂದು ಚಿತ್ರಗಳನ್ನೆಲ್ಲ ಹಾಕುವ ಮೂಲಕ ನಾಣ್ಯದಲ್ಲಿ ಕೂಡ ಸುಧಾರಣೆಗಳನ್ನೆಲ್ಲ ಮಾಡ್ತಾಯಿದ್ರು. ಈ ರೀತಿಯಾಗಿ ರಾಜರುಗಳ ಆಡಳಿತವನ್ನು ಕಾಣ್ಬೋದು. ಇನ್ನು ನಾವು ನೋಡಬೇಕಾಗಿರುವಂಥದ್ದು ಫಿರೋಜ್ ಶಾ ತುಗ್ಲಕರವರ ಆಡಳಿತ. ಯಾರು ಫಿರೋಜ್ ಶಾ ತುಗ್ಲಕ್? ಫಿರೋಜ್ ಶಾ ತುಗ್ಲಕ್ ಸೌಮ್ಯ ಸ್ವಭಾವವುಳ್ಳವನಾಗಿದ್ದನೇ ಹೊರತು ದಂಡನಾಯಕನಿಗಿರಬೇಕಾದ ಲಕ್ಷಣಗಳನ್ನು ಹೊಂದಿರಲಿಲ್ಲ. ಬೇರೆ ಬೇರೆ ರೀತಿಯ ದಂಡಯಾತ್ರೆಗಳನ್ನು ಹೋಗ್ತಾರೆ. ಬಂಗಾಳದ ವಿರುದ್ಧ ದಂಡಯಾತ್ರೆ, ಜಾಜ್ನಗರ ಆಕ್ರಮಣ, ನಗರಕೋಟೆ ಆಕ್ರಮಣ, ಈ ರೀತಿಯಾಗಿ ಆಡಳಿತ ಕ್ರಮ ಪದ್ಧತಿಯಲ್ಲಿ ಕಂದಾಯ ಪದ್ಧತಿಯಲ್ಲೂ ಕೂಡ ಅನೇಕ ಬದಲಾವಣೆಗಳನ್ನು ಮಾಡುವುದು, ನ್ಯಾಯಾಡಳಿತದಲ್ಲಿ ಸುಧಾರಣೆಯನ್ನು ಮಾಡುವುದು, ಸೈನ್ಯದ ಸುಧಾರಣೆ ಮಾಡುವುದು, ಧಾರ್ಮಿಕ ನೀತಿಯನ್ನು ಹಾಕುವಂಥದ್ದು, ಅದು ಕೂಡ ಅದೇ ರೀತಿಯಲ್ಲಿ ಅವರ ಆಡಳಿತವನ್ನು ಕಾಣುವಂಥದ್ದು. ಈ ರೀತಿಯಾಗಿ ಇಲ್ಲಿ ನಾವು 3 ರಾಜರ ಆಡಳಿತ ಸುಧಾರಣೆಗಳನ್ನು ಕಾಣ್ತೇವೆ. ಎಲ್ಲದರಲ್ಲೂ ಕೂಡ ನಮಗೆ ಗೊತ್ತಿರಬೇಕಾದಂಥ ವಿಚಾರ ಕಂದಾಯದ ಸುಧಾರಣೆ, ನ್ಯಾಯಾಡಳಿತ ಸುಧಾರಣೆ, ಸೈನ್ಯದ ಸುಧಾರಣೆ, ಭೂಕಂದಾಯ,
ಆಮೇಲೆ ನಾಣ್ಯಗಳ ಸುಧಾರಣೆಗಳು, ರಾಜಧಾನಿಗಳ ಬದಲಾವಣೆಗಳು, ಇದೆಲ್ಲ ಕೂಡ ರಾಜರುಗಳ ಆಡಳಿತ ವ್ಯವಸ್ಥೆಯೊಳಗೆ ಬರುವಂತಹ ವಿಚಾರಗಳು. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಇಷ್ಟು ನೋಡಿದಾಗ ನೀವು 3 ರಾಜರ ಅಥವಾ ಎಲ್ಲ ರಾಜರ ಆಡಳಿತ ಸುಧಾರಣೆಗಳ ಬಗ್ಗೆ ನಿಮಗೆ ಗೊತ್ತಾದ ರೀತಿಯಲ್ಲಿ ಆಯಿತು. ಇನ್ನೂ ನಾವು ಡೀಪಾಗಿ ಆಳವಾಗಿ ತಿಳ್ಕೊಳ್ಬೇಕು ಅಂತಾದರೆ ಅವರ ಪಾಯಿಂಟ್ಸ್ಗಳನ್ನು ಓದ್ಕೊಳ್ಳಿ. ಅವರು ಯಾವ ರೀತಿ ತೆರಿಗೆಯನ್ನು ಹಾಕ್ತಾ ಇದ್ದರು, ಅವರು ಯಾವ ರೀತಿ ನಾಣ್ಯಗಳ ಬದಲಾವಣೆಗಳನ್ನು ಮಾಡಿದರು, ಯಾವ ರೀತಿ ರಾಜಧಾನಿಯ ಬದಲಾವಣೆ ಮಾಡಿದರು ಎನ್ನುವಂಥದ್ದನ್ನೆಲ್ಲ ಇನ್ನಷ್ಟು ಒಳಗೆ ಹೋಗಿ ನಿಮಗೆ ಸಮಯಾವಕಾಶ ಇದ್ದರೆ, ಸಮಯ ಇದ್ದಾಗ ಆ ಪಾಯಿಂಟ್ಸ್ ಒಳಗೆ ಹೋಗಿ ಅದನ್ನು ಓದ್ಕೊಳ್ಳಿ. ತುಂಬಾ ಸುಲಭ ಇದೆ ಇದು. ರಾಜರ ಆಡಳಿತದ ಸುಧಾರಣೆಗಳನ್ನು ವಿವರಿಸಿ ಅಂತ ಕೇಳಿದರೆ ಯಾವ ರಾಜರ ಆಡಳಿತ ಸುಧಾರಣೆಗಳನ್ನು ಕೂಡ ನಿಮಗೆ ಬರೀಲಿಕ್ಕೆ ಗೊತ್ತಾಗಬೇಕು. ಆ ಒಂದು ಪಾಯಿಂಟ್ಸ್ಗಳನ್ನು ನೆನಪಲ್ಲಿ ಇಡಬೇಕು. ಆ ಪಾಯಿಂಟ್ಸ್ ಒಳಗೆ ಏನಿದೆ ಎನ್ನುವಂಥದ್ದನ್ನು ಸಮಯ ಇದ್ದಾಗ ಅವುಗಳನ್ನು ನೋಡಿಕೊಳ್ಳಿ. ಈ ರೀತಿಯಾಗಿ ರಾಜರ ಆಡಳಿತ ವ್ಯವಸ್ಥೆ ನಿಮಗೆ ಗೊತ್ತಾಯಿತು. ಇನ್ನು ಬರುವಂತಹ ವಿಚಾರಗಳು ಇಲ್ಲಿ ಮುಖ್ಯವಾಗಿ ಇಲ್ಲಿ ಕಾಣುವಂಥದ್ದು ಭಕ್ತಿ ಚಳುವಳಿ, ಭಕ್ತಿ ಪಂಥದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಭಕ್ತಿ ಪಂಥದ ತತ್ವಗಳು. ಈ ಭಕ್ತಿ ಪಂಥಗಳು ಅಂತ ಬಂದಾಗ ನಮಗೆಲ್ಲ ರೀತಿಯಲ್ಲಿ ಗೊತ್ತಾಗುವಂಥದ್ದು ಅಲ್ಲಿ ಭಕ್ತಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡುವಂಥದ್ದು, ಮೂರ್ತಿ ಪೂಜೆ, ಆ ಒಂದು ಮೂಢನಂಬಿಕೆಗಳನ್ನೆಲ್ಲ ವಿರೋಧಿಸುವಂಥದ್ದನ್ನು ಕಾಣ್ಬೋದು. ಭಕ್ತಿ ಪಂಥದ ತತ್ವಗಳು ಸರಿಯಾಗಿ ಕಲಿತುಕೊಳ್ಳಿ. ದೇವನೊಬ್ಬ ನಾಮ ಹಲವು, ಭಕ್ತಿಯಿಂದ ಮುಕ್ತಿ ಸಾಧ್ಯ, ಜಾತಿ ವ್ಯವಸ್ಥೆಯ ಖಂಡನೆ, ಪುರೋಹಿತಶಾಹಿ ವ್ಯವಸ್ಥೆಯ ವಿರೋಧ, ಭಕ್ತಿ ಚಳುವಳಿ ಮಾನವ ಸಮಾನತೆ, ವಿಶ್ವ ಭ್ರಾತೃತ್ವ ಬೋಧಿಸಿತು, ಮೂರ್ತಿ ಪೂಜೆ, ಮೂಢನಂಬಿಕೆ, ಅರ್ಥರಹಿತಾಚರಣೆ, ಯಜ್ಞಯಾಗಾದಿಗಳನ್ನು ವಿರೋಧಿಸಿತು. ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದನ್ನು ಬರಿತಾ ಹೋಗ್ಬೋದು. ಯಾಕಂದರೆ ಭಕ್ತಿ ಪಂಥ ಅಂತ ಬಂದಾಗ ಆ ಭಕ್ತಿ ಪಂಥವು ಏನು ಮಾಡಿತು, ಕೆಲವೊಂದು ಆಚಾರಗಳನ್ನು, ಕೆಲವೊಂದು ಮೂಢನಂಬಿಕೆಗಳನ್ನು ಹೊರಗೆ ಹಾಕ್ತದೆ, ಕೆಲವೊಂದು ವಿಚಾರಗಳನ್ನು ಅದು ನಿಲ್ಲಿಸಿತು. ಅಲ್ಲಿ ದೇವರು ಹಲವಾರು ದೇವರಿದ್ದಾರೆ, ದೇವನೊಬ್ಬ ನಾಮ ಹಲವು, ಬೇರೆ ಬೇರೆ ಹೆಸರುಗಳಿಂದ ಇದ್ದಾರೆ. ಆದರೆ ದೇವರು ಒಬ್ಬನೇ ಇರುವಂಥದ್ದು, ಬೇರೆ ಬೇರೆ ಹೆಸರುಗಳಿಂದ ಇರುವಂಥದ್ದು. ಭಕ್ತಿ ಇದ್ದರೆ ಮುಕ್ತಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು. ಆಮೇಲೆ ಮೂಢನಂಬಿಕೆಯನ್ನು ವಿರೋಧಿಸ್ತಾರೆ, ಮೂರ್ತಿ ಪೂಜೆಯನ್ನು ವಿರೋಧಿಸ್ತಾರೆ, ಯಜ್ಞ ಯಾಗಾದಿಗಳನ್ನು ವಿರೋಧಿಸುವಂಥದ್ದು, ಅರ್ಥರಹಿತ ಆಚರಣೆಗಳನ್ನೆಲ್ಲ ವಿರೋಧಿಸುವಂಥದ್ದು, ಪುರೋಹಿತ ವರ್ಗ ವ್ಯವಸ್ಥೆಯನ್ನು ವಿರೋಧಿಸುವಂಥದ್ದು, ಜಾತಿ ವ್ಯವಸ್ಥೆಯ ಖಂಡನೆಯನ್ನು ಮಾಡುವಂಥದ್ದು. ಇದೆಲ್ಲ ಭಕ್ತಿ ಪಂಥದ ತತ್ವದಲ್ಲಿ ನಾವು ಬರಿಬೇಕಾಗಿರುವಂಥದ್ದು. ಭಕ್ತಿ ಪಂಥದ ಸುಧಾರಕರು ಇಬ್ಬರು, ರಮಾನಂದರು ಮತ್ತು ಕಬೀರರು. ರಮಾನಂದರು ಮತ್ತು ಕಬೀರರ ಇಬ್ಬರಲ್ಲ, ಇಲ್ಲಿ 4, 5 ಯಾರು ಒಟ್ಟು 7 ಜನರ ಭಕ್ತಿಪಂಥ ಸುಧಾರಕರನ್ನು ಕಾಣ್ಬೋದು. ರಮಾನಂದ, ಕಬೀರರು, ವಲ್ಲಭಾಚಾರ್ಯರು, ಮೀರಾಬಾಯಿ, ರೈದಾಸರು, ತುಳಸಿದಾಸರು, ಗುರುನಾನಕ್. ಇಲ್ಲಿ ಮೀರಾಬಾಯಿ ಪ್ರಶ್ನೆಯನ್ನು, ಮೀರಾಬಾಯಿಯವರದ್ದು 5 ಅಂಕಕ್ಕೆ ಕೇಳಿದ್ದಾರೆ. ಮೀರಾಬಾಯಿಯ ಬಗ್ಗೆ ವಿವರಿಸಿ ಎನ್ನುವಂಥದ್ದು. ಯಾರು ಮೀರಾಬಾಯಿ, ಅವರು ಯಾವ ರೀತಿಯ ಒಂದು ತತ್ವಗಳನ್ನು ಹೇಳಿದರು ಎನ್ನುವಂಥದ್ದನ್ನೆಲ್ಲ ಇದರಲ್ಲಿ ಒಮ್ಮೆ ಓದಿದ ತಕ್ಷಣ ನಿಮಗೆ ಅರ್ಥ ಆಗ್ತದೆ, ಅದನ್ನು ಬರ್ಕೊಳ್ಬೇಕು. ಇನ್ನು ಭಕ್ತಿ ಪಂಥದ ಪರಿಣಾಮಗಳೇನಾಯಿತು? ಇದರ ಪರಿಣಾಮದಿಂದಾಗಿ ಹಿಂದೂ ಧರ್ಮ ಮತ್ತು ಸಮಾಜದ ಪುನರುಜ್ಜೀವನ ಆಯಿತು, ಹಿಂದೂ ಮುಸ್ಲಿಂ ಐಕ್ಯತೆ ಆಯಿತು, ಪ್ರಾದೇಶಿಕ ಭಾಷಾ ಸಾಹಿತ್ಯ ಬೆಳವಣಿಗೆ ಆಯಿತು, ಮತಾಂತರಕ್ಕೆ ತಡೆಯೊಡ್ಡಿತು, ಮುಸ್ಲಿಂ ಸುಲ್ತಾನರ ಮೇಲೆ ಪ್ರಭಾವ ಬೀರ್ತದೆ. ಇನ್ನು ಸೂಫಿ ತತ್ವಗಳು, ಅದು ಭಕ್ತಿ ತತ್ವಗಳು, ಭಕ್ತಿ ಪಂಥದ ತತ್ವಗಳು, ಇದು ಸೂಫಿ ತತ್ವಗಳು. ಸೂಫಿ ತತ್ವದಲ್ಲಿ ಏನಾಯಿತು, ಅದರಲ್ಲೂ ಕೂಡ ಅಷ್ಟೇ ಕೆಲವೊಂದು ವಿಚಾರಗಳು ಬರ್ತದೆ. ಮೂರ್ತಿ ಪೂಜೆಯನ್ನು ಖಂಡಿಸುವಂಥದ್ದು, ಏಕೀಶ್ವರವಾದ, ಕಾಯಕ ಮಹತ್ವ, ಎಲ್ಲರೂ ಸಮಾನರೆಂದು ಜಾತಿ ಪದ್ಧತಿಯನ್ನು ಖಂಡಿಸಿತು, ಹಿಂದೂ ಮುಸ್ಲಿಂ ಭ್ರಾತೃತ್ವ ಬಂತು, ಮುಕ್ತಿಗೆ ಭಕ್ತಿಯೇ ಪ್ರಧಾನ. ಆ ತತ್ವ ಮತ್ತು ಈ ತತ್ವಗಳು ಸಮಾನವಾಗಿರುವಂಥ ತತ್ವಗಳನ್ನು ಕಾಣಬಹುದು. ಸರಳವಾದ ಜೀವನಕ್ಕೆ ಮಹತ್ವ, ದೇವರನ್ನು ಸ್ಮರಿಸಲು ಸಂಗೀತವನ್ನು ಸಾಧನವಾಗಿ ಮಾಡಿಕೊಳ್ಬೇಕು ಎನ್ನುವಂಥದ್ದು, ಮೂರ್ತಿ ಪೂಜೆಯನ್ನು ಖಂಡಿಸುವಂಥದ್ದು, ಅದೆಲ್ಲ ಕೂಡ ವಿಚಾರಗಳು ಬರ್ತದೆ. ಸೂಫಿ ತತ್ವಗಳಲ್ಲಿ ಖ್ವಾಜಾ ಮಹಿನುದ್ದೀನ್ ಚಸ್ತಿ, ನಿಜಾಮುದ್ದೀನ್ ಚೌಲಿಯಾ ಇವರ ಬಗ್ಗೆ ಇಲ್ಲಿ ಪ್ರಮುಖ ಸೂಫಿ ಸಂತರು, ಅವರ ಬಗ್ಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ನಾವು ಯಾರು ಎನ್ನುವಂಥದ್ದನ್ನು ವಿಚಾರ ಗೊತ್ತಿದ್ದರೆ ಸ್ವಲ್ಪ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇವರು ಪ್ರಮುಖ ಸೂಫಿ ಸಂತರು ಅಂತ ಬರೆದು ಆ ಸೂಫಿ ತತ್ವಗಳನ್ನು ಬರಿಬೇಕು. ಸೂಫಿ ತತ್ವಗಳು ದೇವರೊಬ್ಬ ನಾಮ ಹಲವು, ಏಕೀಶ್ವರವಾದ, ಕಾಯಕ ಮಹತ್ವ, ಮುಕ್ತಿಗೆ ಭಕ್ತಿಯೇ ಸಾಧನ, ಆಮೇಲೆ ಜಾತಿ ಪದ್ಧತಿಯನ್ನು ಖಂಡಿಸುವಂಥದ್ದು, ಮೂರ್ತಿ ಪೂಜೆಯನ್ನು ಖಂಡಿಸುವಂಥದ್ದು, ಸರಳವಾದ ಜೀವನಕ್ಕೆ ಮಹತ್ವ ನೀಡುವಂಥದ್ದು, ದೇವರನ್ನು ಸ್ಮರಿಸಲಿಕ್ಕೆ ಸಂಗೀತವನ್ನು ಸಾಧನವಾಗಿ ಮಾಡಿಕೊಳ್ಳುವಂಥದ್ದು. ಈ ಎಲ್ಲ ತತ್ವಗಳನ್ನು ನಾವು ಆಗ ಬರಿತಾ ಹೋಗಬೇಕು. ಇವಿಷ್ಟು ನೋಡಿದರೆ ಭಕ್ತಿ ಪಂಥ
ಮತ್ತು ಸೂಫಿ ಪಂಥದ ಬಗ್ಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, 10 ನಿಮಿಷದಲ್ಲಿ ನಾವು ಆ ವಿಚಾರವನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಅದನ್ನು ಹೇಗೆ ಬೇಕಾದರೂ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಒಂದು ಇತಿಹಾಸ ಎನ್ನುವಂತಹ ವಿಷಯವು ತುಂಬಾ ಸುಲಭವಾಗಿರುವಂಥದ್ದು. ಆದರೆ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ಎಲ್ಲವೂ ಸುಲಭ ಇದೆ. ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ 1 ಗಂಟೆಯ ಒಳಗಾಗಿ ನಿಮಗೆ 2 ಬ್ಲಾಕನ್ನಾದರೂ ಕೂಡ ಮುಗಿಸ್ಬೋದು. ಈಗ 1 ಗಂಟೆಯಲ್ಲಿ 1 ಬ್ಲಾಕನ್ನಾದರೂ ಕೂಡ ನಿಮಗೆ ಮುಗಿಸ್ಬೋದು. ಅರ್ಥ ಮಾಡಿಕೊಂಡು ಓದ್ಕೊಳ್ಬೇಕು. ಕೆಲವೊಂದು ಮುಖ್ಯವಾದಂತಹ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಬೇಡಿ. ಸರಿಯಾಗಿ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ. ತುಂಬಾ ಸುಲಭ ಇದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.